ಡಿಸೈಡ್ ಅಂತೂ ಮಾಡ್ಯದ ಅಟ್ ಎನಿ ಕಾಸ್ಟ್ ನಾವು ಇವತ್ತು ಇಸ್ರೇಲನ್ನು ಮುಗಿಸ್ಲೇಬೇಕು ಅನ್ನೋಂಥದ್ದು. ಯಾಕಂದರೆ ಇಸ್ರೇಲದ ಮೇಲೆ ಇದಕ್ಕೆಲ್ಲ ಇವತ್ತಿನ ಸಮಸ್ಯೆ ಕಾರಣ ಯಾರು ಅಂದರೆ ಇಸ್ರೇಲವನ್ನು ಶತಾಯಗತಾಯ ಮುಗಿಸಿಬಿಟ್ರೆ ಮುಗಿದೋಗ್ಬಿಡ್ತದೆ ಅನ್ನುವಂಥ ವಿಚಾರ ಇವತ್ತು ಈ ಒಂದು ನೆಲೆಗಟ್ಟಿನಲ್ಲೇ ಬಂದಿದ್ದರಿಂದಾಗೆ ಅಮೇರಿಕ ಮತ್ತು ಇಸ್ರೇಲ್ ಹಿಂದೆ ಸರಿಬಹುದಾ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದೆ. ಆದರೆ ಅವೆಲ್ಲ ಅಂದುಕೊಂಡಷ್ಟು ಸುಲಭಲ್ಲ. ಆದರೆ ಮಾರ್ಕೆಟ್ನಲ್ಲಿ ಮಾತ್ರ ಇಡೀ ವಿಶ್ವದ ಮಾರ್ಕೆಟ್ನಲ್ಲೇ ಸ್ಟೈಲು ಮಾರ್ಕೆಟ್ನಲ್ಲೇ ಇವತ್ತು ಭಾಳಷ್ಟು ಕಷ್ಟದ ದಿನ ಬಂದು ನಿಂತದ ಅನ್ನೋದು ಅಷ್ಟ ಸತ್ಯದ. ಒಟ್ಟಾರೆಯಾಗಿ ಏನು ನಡೆದದ ಈಗ ಈ ಯುದ್ಧ ಮೊಸ್ತಬಾ ಮತ್ತು ಅದೇ ಕಾಲಕ್ಕೆ ನಮ್ಮ ಈ ಅಂದರೆ ಇರಾನ್ ಮತ್ತು ಅಮೇರಿಕ ಮಧ್ಯದಲ್ಲೇ ಮತ್ತು ಇಸ್ರೇಲ್ ಮಧ್ಯೆ ನಡೆದಂಥದ್ದು ಈ ಜನಾಂಗಕ್ಕೆ ಅಥವಾ ಈ ವಿಶ್ವಕ್ಕೆ ಭಯವನ್ನು ಹುಟ್ಟಾಕಿದವರು ಅಷ್ಟು ಸತ್ಯದ. ಏನೂ ಇರಲಿ, ಇರಾನ್ ಮಾತ್ರ ನಿಲ್ಲಿಸ್ತಾ ಇಲ್ಲ, ಹೊರ್ಮೋಜ್ ಜಲಸಂಧಿಯನ್ನು ನಿಲ್ಲಿಸಿಬಿಟ್ಟದ. ವೆಸ್ಟರ್ನ್ ದೇಶಗಳಿಗೆ ಇವತ್ತಿನ ಸಪ್ಲೈ ಆಗ್ತಾ ಇಲ್ಲ. ಅದೇ ಕಾಲಕ್ಕೆ ರಷ್ಯಾ ಆದರೂ ಸಹಿತ ಏನಿದ್ರೂ ಇಂಡಿಯಾ ಮೂಲಕ ಸಪ್ಲೈ ಮಾಡುವಂಥದ್ದು, ಗ್ಯಾಸ್ ಯುರೋಪಿಯನ್ ಯೂನಿಯನ್ ಬಂದ್ ಮಾಡಿದ್ದು, ಇವೆಲ್ಲರೂ ಇವತ್ತಿಡೀ ವಿಶ್ವ ತುಂಬ ಎಲ್ಲರೂ ಚರ್ಚೆ ಅದೊಂದು ಯಾವಾಗ ನಿಲ್ತದಪ್ಪ ಯುದ್ಧ ಅನ್ನುವಂಥ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಉತ್ತರ ಕೊಡಬೇಕಾದಂಥವ್ರು ಇರಾನ್ ಮತ್ತು ಇಸ್ರೇಲ್ ಮತ್ತು ಟ್ರಂಪ್ ಅಮೇರಿಕದವರು. ಇವ್ರು ಮಾತ್ರ ಇನ್ನೂ ಸೋಲ್ತಾ ಇಲ್ಲ.